ನಮಸ್ತೆ. 27/6/2025 ಶುಕ್ರವಾರ, ಶುಕ್ಲ ಪಕ್ಷ, ಆಷಾಢ ತಿಂಗಳು ನಡೀತಿದೆ. ಇದು ಅಮಾವಾಸ್ಯೆ ಮುಗಿದು ಪ್ರಥಮ ದಿನದಿಂದ ಸ್ಟಾರ್ಟ್ ಆಗುತ್ತದೆ ಆಷಾಢ ತಿಂಗಳು. ಇವತ್ತು ಎರಡನೇ ದಿನ, ಅಂದರೆ ದ್ವಿತೀಯ. 11:19:30 ಇವತ್ತಿನ ದಿನಕ್ಕೆ ದ್ವಿತೀಯ. ಅದಾದ ನಂತರ, ಅಂದರೆ ಈ ಸಮಯ ಆದ ನಂತರ ತೃತೀಯ ಬರುತ್ತೆ. ಇವತ್ತಿನ ನಕ್ಷತ್ರ ಪುನರ್ವಸು. ಇದು 7:21:40 ಅಂದರೆ 5:56. ಎಲ್ಲ ತಿಥಿ ನಕ್ಷತ್ರ ಯೋಗ ಕಾರಣಗಳು ಏನೇ ಆದರೂ ಬೆಳಗ್ಗೆ ಸೂರ್ಯೋದಯದಿಂದಲೇ ಲೆಕ್ಕಕ್ಕೆ. ಇದೇ ತಿಥಿ ಇದೇ ನಕ್ಷತ್ರ ಹಿಂದಿನ ದಿನ ಸ್ಟಾರ್ಟ್ ಆಗಿದ್ದರೂ ಕೂಡ ಇವತ್ತು ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಅಂತಾನೇ ನೋಡಬೇಕು. ಅದರಿಂದಾಗಿ ಸೂರ್ಯೋದಯ ಇಂಪಾರ್ಟೆಂಟ್. ಇವತ್ತಿನ ಸೂರ್ಯೋದಯದಿಂದ ನಾಳೆ ಬೆಳಗ್ಗೆ ಸೂರ್ಯೋದಯದವರೆಗೂ ಒಂದೇ ದಿನ. ಇವತ್ತು ಈ ಪುನರ್ವಸು ನಕ್ಷತ್ರ ಹೆಂಗಿದೆ ಅಂತಂದರೆ ಧನಹಾನಿಯನ್ನು ಕೊಡುತ್ತದೆ ಬೆಳಗ್ಗೆ 7:22 ಆಗ ಹಣಕಾಸಿನ ವಿಷಯ ಖಂಡಿತವಾಗಿ ಶುಭವಲ್ಲ. ಮತ್ತು ಇವತ್ತು ಮೃತ್ಯು ಅಂದರೆ ಪ್ರಾಣನಾಶವನ್ನು ಕೊಡೋದರಿಂದ ಶುಕ್ರವಾರವಾದರೂ ಶುಭವಲ್ಲ. ಇದರ ಜೊತೆ ಆಷಾಢ ತಿಂಗಳ ದೋಷ ಈ ರೀತಿಯೆಲ್ಲ ಇರೋದರಿಂದ ಖಂಡಿತವಾಗಿಯೂ ಶುಭ ದಿನವಲ್ಲ. ಒಳ್ಳೆಯ ಕಾರ್ಯಗಳು ಮಾಡಿ, ಎಂದಿನಂತೆ ಮಾಡುವ ಕಾರ್ಯಗಳಿಗೆ ತೊಂದರೆ ಇಲ್ಲ, ಅಂದರೆ ರೆಗ್ಯುಲರ್ ವರ್ಕ್ಗೆ ತೊಂದರೆ ಇಲ್ಲ. ಮೊನ್ನೆ ಮಾಡಿರುವಂಥ ಶುಭ ಕಾರ್ಯಗಳು, ಮೊನ್ನೆ ಮಾಡಿರುವಂಥ ಅಂಗಡಿ ಓಪನ್, ಮೊನ್ನೆ ಸ್ಟಾರ್ಟ್ ಮಾಡಿರುವಂಥ ಅಂಗಡಿ ಮನೆ ಕಟ್ಟೋದು, ಎಲ್ಲ ಕಾರ್ಯಗಳನ್ನು ಇವತ್ತು ಕಂಟಿನ್ಯೂ ಮಾಡ್ಬೋದು, ತೊಂದರೆ ಇಲ್ಲ. ಆದರೆ ಪ್ರಯಾಣಗಳಲ್ಲಿ, ಆಪರೇಷನ್ ಮಾಡುವಂಥ ವಿಷಯಗಳಲ್ಲಿ, ಸಾಹಸ ಮಾಡುವಂಥ ವಿಷಯಗಳಲ್ಲಿ ಇವತ್ತು ಎಚ್ಚರ. ಕಾರು ಬೈಕಲ್ಲಿ ಸಾಹಸ ಮಾಡ್ತಾರೆ ನಮ್ಮ ಹುಡುಗರು, ಅವರುಗಳಿಗೂ ಎಚ್ಚರ ಕೊಡ್ತೀವಿ. ಇವತ್ತು ನಿಧಾನವಾಗಿರಿ. ಮತ್ತು ಇವತ್ತಿನ ರಾಶಿಯನ್ನು ನೋಡೋಣ. ದಿನಪೂರ್ತಿ ಇವತ್ತು ಕರ್ಕಾಟಕ ರಾಶಿ ಇದೆ. ಕರ್ಕಾಟಕ ರಾಶಿ ಅಂತಂದಾಗ 5:56 ಲೆಕ್ಕಕ್ಕೆ ತಗೊಂಡು ನಾಳೆ ಬೆಳಗ್ಗೆವರೆಗೂ, ಅಂದರೆ ಸೂರ್ಯನ ಉದಯ ಆಗುವವರೆಗೂ ಇದೇ ನಕ್ಷತ್ರ, ಅಂದರೆ ಪುನರ್ವಸು ನಕ್ಷತ್ರ ಬೆಳಗ್ಗೆ 5:56 7:22 ಇರುತ್ತದೆ. ಇದು 4ನೇ ಪಾದ, ಕಟಕ ರಾಶಿ. ಆನಂತರ ಮಧ್ಯಾಹ್ನ 1:06 ಪುಷ್ಯ ನಕ್ಷತ್ರ ಬಂದಿದೆ. ಇದು 1ನೇ ಪಾದ. ಮಧ್ಯಾಹ್ನ 1:06 ಸಂಜೆ 6:53 ಇದೇ ಪುಷ್ಯ ನಕ್ಷತ್ರ 2ನೇ ಪಾದವಿದೆ. ಆನಂತರ ರಾತ್ರಿ 12:43 ಪುಷ್ಯಮಿ ನಕ್ಷತ್ರ 3ನೇ ಪಾದ. ರಾತ್ರಿ 12:43 ಪುಷ್ಯಮಿ ನಕ್ಷತ್ರ 4ನೇ ಪಾದವಿದೆ. ಇದೇ ಪುಷ್ಯಮಿ ನಕ್ಷತ್ರ ನಾಳೆನೂ ಇದೆ. ಅಂದರೆ ನಾಳೆ ಪುಷ್ಯ ನಕ್ಷತ್ರ ಸುಮಾರು 6:35:24 ಇರ್ತದೆ. ಆ ಸಮಯದವರೆಗೂ ಶುಭವಾಗಿದೆ. ನಾಳೆ ಅಂದರೆ 28ನೇ ತಾರೀಕು ಶನಿವಾರ ದಿನ 6:35:24 ಪುಷ್ಯಮಿ ನಕ್ಷತ್ರ ಶುಭವನ್ನು ಕೊಡುತ್ತದೆ. ಆಮೇಲೆ ಬರುವಂಥದ್ದು ಆಶ್ಲೇಷ ನಕ್ಷತ್ರ. ಇದು ಮಾನಸ ಅಂತ ಶುಭವಾಗಿಲ್ಲ. ಆಶ್ಲೇಷ ನಕ್ಷತ್ರ ಅಂದರೆ ನಾಳೆ. ಆದ್ದರಿಂದ ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ. ಸರ್ಪ ಪೂಜೆ ಮಾಡ್ಬೋದು, ಧ್ಯಾನವಾಗಿ ಮಾಡ್ಕೋಬೋದು, ಶ್ಲೋಕಗಳು ಓದ್ಬೋದು. ಹಾಗಾಗಿ ನಾಳೆ ಹೆಂಗಿದೆ ಅಂತ ತಿಳ್ಕೊಂಡಿವೆ. ಮತ್ತು ಇವತ್ತನೇ 27ನೇ ತಾರೀಕಿಗೆ ಬರೋಣ, ಅಂದರೆ ಶುಕ್ರವಾರಕ್ಕೆ ಬರೋಣ. ಇವತ್ತಿನ ಮಧ್ಯಾಹ್ನ 12:23. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಇನ್ನೂ ಕೆಲವು ವಿಷಯಗಳನ್ನ ನೋಡೋಣ. ನಾನು ಫಸ್ಟ್ ಹೇಳಿದಂತೆ 5:56 ಸೂರ್ಯನ ಉದಯವಾಗುತ್ತದೆ. ಇವತ್ತಿನ ಚಂದ್ರಾಷ್ಟಮ ಧನುಸ್ಸು ರಾಶಿಯವರಿಗೆ. ಆದ್ದರಿಂದ ಧನುಸ್ಸು ರಾಶಿಯವರು ಸ್ವಲ್ಪ ಗಮನ ಕೊಡಿ. ಕಾರಣ ಕಾರ್ಯಗಳು ಹಂಗೆ ಅಂತಂದರೆ ಇದು ಚಂದ್ರನಕ್ಕೆ ಅಷ್ಟಮ ರಾಶಿ, ಅಂದರೆ ಅವರವರ ಜನ್ಮರಾಶಿಗೆ 8ನೇ ರಾಶಿಯಲ್ಲಿ ಚಂದ್ರನ ಬರೋದನ್ನು ಚಂದ್ರಾಷ್ಟಮ ಅಂತಂತೀವಿ.
ಆದ್ದರಿಂದಾಗಿ ಚಂದ್ರಾಷ್ಟಮ ದಿನಗಳಲ್ಲಿ ಹೊಸ ಕಾರ್ಯಗಳನ್ನು ಪ್ರಾರಂಭ ಮಾಡುವಂಥದ್ದು ನಮ್ಮಲ್ಲಿ ರೂಢಿ ಇಲ್ಲ. ಎಷ್ಟೆಷ್ಟೋ ದೋಷಗಳಿರುತ್ತದೆ. ಇದರಲ್ಲಿ ಚಂದ್ರಾಷ್ಟಮ ದೋಷ ಒಂದು. ಇದು ರಾಶಿಯಿಂದ ನೋಡುತ್ತೀವಿ, ಅಂದರೆ ಚಂದ್ರನಿಂದ ನೋಡುತ್ತೀವಿ. ತಿಥಿ ಬೇರೆ, ನಕ್ಷತ್ರದಿಂದ ಬರುವಂಥ ದೋಷ ಬೇರೆ. ಇಷ್ಟು ಬೇಕಷ್ಟೆಲ್ಲ ಬೇರೆ ಕರಣಗಳಿಂದ ಬರುವ ದೋಷಗಳು ಇದೆ. ಇದೆಲ್ಲ ನೋಡಬಹುದು. ಆದರೂ ಇಲ್ಲಿ ನೋಡುವಂಥ ವಿಷಯಗಳಲ್ಲಿ ಇನ್ನೂ ಕೆಲವು ವಿಷಯಗಳಿಗೆ ಹೋಗೋಣ. 100% ಅಶುಭ ಶುಭ ಅಂತ ಇರುವ ವಿಷಯಗಳಿಗೆ ಹೋಗೋಣ. ಇದರಲ್ಲಿ 100% ಶುಭವಾಗಿರುವಂಥದ್ದನ್ನು ಇವತ್ತು ದಿನ ಸರಿಯಾಗಿಲ್ಲ ಅಂತಂದರೂ ಕೊಡ್ತೀವಿ. ಏನಕ್ಕೆ ಅಂದರೆ ಎಮರ್ಜೆನ್ಸಿ ಕಾರ್ಯಗಳಿಗೆ. ಯಾಕೆಂದರೆ ಇವತ್ತು 27ನೇ ತಾರೀಕು ಶುಕ್ರವಾರ, ಶುಕ್ಲ ಪಕ್ಷವಿದ್ದರೂ ನಕ್ಷತ್ರದಿಂದ ಬರುವ ದೋಷಗಳು ಮರಣ, ಪ್ರಾಣನಾಶ ಅಂತ ಬರೋದರಿಂದ ಶುಭವಲ್ಲ ಅಂತ. ಇದರಲ್ಲೂ 7:22 ಮೇಲೆ ಸ್ಟಾರ್ಟ್ ಆಗುತ್ತದೆ. ಹಂಗಾಗಿ ಚಿಕ್ಕ ಚಿಕ್ಕ ಕಾರ್ಯಗಳನ್ನು ಬೆಳಗ್ಗೆ ಮಾಡ್ಕೋಬೋದು. ಎಂದಿನಂತೆ ಮಾಡುವ ಕಾರ್ಯಗಳನ್ನ ಮಾಡ್ಬೋದು, ತೊಂದರೆ ಇಲ್ಲ. ಆದರೆ ನೂತನ ಕಾರ್ಯಗಳು ಇಲ್ಲ. ಅದರಲ್ಲೂ ಆಷಾಢ ಯಾರು ಮಾಡೋದೇ ಇಲ್ಲ. ಆದರೂ ಗಮನ ಕೊಡಿ. ನೆಕ್ಸ್ಟ್ ನಾವು ನೋಡುವಂಥ ವಿಷಯಗಳು, ಇವತ್ತಿನ ದಿನಕ್ಕೆ ಇರುವಂಥ ಯೋಗಗಳು ಅಂತ ನಾವು ಫಸ್ಟೇ ಹೇಳಿದ್ವಿ. ಅದರಲ್ಲೂ ವಿಶೇಷವಾಗಿ 100% ಶುಭ ಸಮಯವನ್ನು ಇವತ್ತು ನೋಡೋಣ. 5:56 7:19 ಇದು ಒಂದು ಶುಭ ಸಮಯ. 7:24 8:29, 9:24 10:44, 12:25 ಮಧ್ಯಾಹ್ನ 3:04, ಸಂಜೆ 5:13 ರಾತ್ರಿ 9:51, ರಾತ್ರಿ 11:37 ಲೇಟ್ ನೈಟ್ ಅಂದರೆ ರಾತ್ರಿ 3:01 ಇದು ಒಂದು ಶುಭ ಸಮಯ. ಅದೇ ಥರ ಬೆಳಗಿನ ಜಾವ 5:07 ಖಂಡಿತವಾಗಿಯೂ ಇದು ಒಂದು ಶುಭ ಸಮಯವಾಗಿದೆ. ಆದ್ದರಿಂದ ಇದನ್ನು ಉಪಯೋಗಿಸ್ಕೊಳ್ಳಿ ಕೆಲವು ಕಾರ್ಯಗಳಿಗೆ, ಎಮರ್ಜೆನ್ಸಿಗೆ. ಆಷಾಢ ತಿಂಗಳಿದೆ, ಮರಣ ಯೋಗವೂ ಇದೆ. ಗಮನ ಕೊಡಿ. ಎಮರ್ಜೆನ್ಸಿಗೆ ಮಾತ್ರ ನಾವು ಕೊಟ್ಟಿರ್ತೀವಿ. ನೀವು ಯಾವುದೋ ಮಾಡಿಬಿಟ್ಟು ನೀವು ಕೊಟ್ಟಿದ್ದೀರಿ ಅಂತ ಹೇಳ್ಬೇಡಿ. ಶುಭ ದಿನ ಅಲ್ಲ ಅಂತ, ಅಂದರೆ ಎಮರ್ಜೆನ್ಸಿಗೆ ಈ ಟೈಮ್ನ ಉಪಯೋಗಿಸಿ ಅಂತ. ಹಾಸ್ಪಿಟಲ್, ಕೋರ್ಟ್ ಕಚೇರಿ ಇಂಥದಕ್ಕೆಲ್ಲ ಉಪಯೋಗ ಆಗುತ್ತೆ. ಅಶುಭ ಸಮಯಗಳನ್ನ ನೋಡೋಣ. 7:21 7:22 ಬೇರೆ 1 ನಿಮಿಷ. ಇದು ಮೃತ್ಯು ಇದೆ. ಕ್ಷಣಕಾಲವೇ ಎಲ್ಲವೂ ನಡೆಯೋದು. 8:31 9:22 ಇದು ದುರ್ಮುಹೂರ್ತ. 10:46 12:23 ರಾಹುಕಾಲ. ಮಧ್ಯಾಹ್ನ 3:06 ಸಂಜೆ 4:39 ಇದು ನಕ್ಷತ್ರವೇ ವಿಷವಾಗುವ ಸಮಯ. ಮಧ್ಯಾಹ್ನ 3:36 ಸಂಜೆ 5:13, ರಾತ್ರಿ 9:53 11:35 ಲೇಟ್ ನೈಟ್ ಅಂದರೆ ರಾತ್ರಿ 12 ಗಂಟೆ ಮೇಲೆ. 3:03 5:05 ಮತ್ತು 3:10 ಬೆಳಗಿನ ಜಾವ 4:33 ಅಶುಭ ಸಮಯಗಳು. ಇಂಥದ್ರಲ್ಲಿ ಯಾವುದನ್ನು ಪ್ರಾರಂಭ ಮಾಡಬಾರದು. ಇವತ್ತಿನ ದಿನದಲ್ಲಿ ವಿಶೇಷವಾಗಿರೋದು ಸ್ವಾಮಿ ಜಗನ್ನಾಥ ರಥಯಾತ್ರೆ ಅಂತ ಸರ್ವಾರ್ಥ ಸಿದ್ಧಿ ಯೋಗವಿದೆ. ಈ ರೀತಿಯಾಗಿ ಇವತ್ತಿನ ದಿನವನ್ನು ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಶುಭವಿಲ್ಲ ಅಂತ ಅಂದ ಮೇಲೆ ಇವತ್ತಿಗೆ ತಾರಾ ಚಂದ್ರ ಬಲವೂ ಕೂಡ ಖಂಡಿತವಾಗಿ ಇಲ್ಲ. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಆದರೆ ಇವತ್ತು ತಾರಾಬಲ ಸ್ವಲ್ಪ ಕೊಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ 7:22 ಮೇಲೆ ಮಿತ್ರತಾರೆ, ಸ್ವಲ್ಪ ರೋಗ ಭಯ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ 7:22 ಸ್ವಲ್ಪ ಪರವಾಗಿಲ್ಲ, ಆನಂತರ ಅಶುಭವಾಗಿದೆ. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿಯವರಿಗೆ 7:22 ಮೇಲೇ ಶುಭವಾಗಿರೋದು. ಕೃತಿಕಾ ನಕ್ಷತ್ರ ವೃಷಭ ರಾಶಿಯವರಿಗೆ 7:22 ಶುಭವಲ್ಲ, ಆನಂತರ ಸ್ವಲ್ಪ ಪರವಾಗಿಲ್ಲ. ನಾವು ಪದೇ ಪದೇ ಹೇಳ್ತೀವಿ, ನಿಮ್ಮ ನಕ್ಷತ್ರಕ್ಕೆ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ತೀವಿ, ಆದರೆ ದಿನ ಚೆನ್ನಾಗಿದೆ ಅಂತ ಅಲ್ಲ. ರೋಹಿಣಿ ನಕ್ಷತ್ರ ವೃಷಭ ರಾಶಿಯವರಿಗೆ ಬೆಳಗ್ಗೆ 7:22 ಕ್ಷೇಮ, ದ್ರವ್ಯ ಲಾಭ, ಆನಂತರ ಅಶುಭವಾಗಿದೆ. ಮೃಗಶೀರ್ಷ ನಕ್ಷತ್ರ
ಇದರಲ್ಲಿ ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಖಂಡಿತವಾಗಿ ವಿಪತ್ತು, ಆದ್ದರಿಂದ ಎಚ್ಚರ ಬೆಳಗ್ಗೆ. ಆನಂತರ ಕ್ಷೇಮವಿದೆ, ಲಾಭವೂ ಇದೆ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ನಿಮಗೂ 7:22 ಮೇಲೇ ಸ್ವಲ್ಪ ಪರವಾಗಿಲ್ಲ, ಆದರೂ ಹಣಕಾಸಿನ ವಿಷಯದಲ್ಲಿ ಗಮನ. ಆರುದ್ರ ನಕ್ಷತ್ರ ಮಿಥುನ ರಾಶಿ 7:22ವರೆಗೂ ಪರವಾಗಿಲ್ಲ, ಆನಂತರ ಅಶುಭವಾಗಿದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ 7:22 ಮೇಲೆ ಸಂಪತ್ತು ಉಂಟು, ಆದ್ದರಿಂದ ಹಣಕಾಸಿನ ವಿಷಯದಲ್ಲಿ ಪ್ಲ್ಯಾನ್ ಮಾಡ್ಕೋಬೋದು. ಪ್ಲ್ಯಾನ್ ಮಾಡಿ, ಅಂದರೆ ಹೊಸದಾಗಿ ಸ್ಟಾರ್ಟ್ ಮಾಡಬೇಡಿ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಖಂಡಿತವಾಗಿ 7:22 ಮೇಲೆ ಸಂಪತ್ತಿದೆ, ಆರೋಗ್ಯದಲ್ಲಿ ಉನ್ನತವಿದೆ. ನಂತರ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ 7:22ವರೆಗೂ ಶುಭವನ್ನು ನೀಡುತ್ತದೆ. ಆನಂತರ ದೇವರು ಪೂಜೆ ಮಾಡಿಕೊಳ್ಳಿ, ಯಾಕೆಂದರೆ ಜನ್ಮತಾರೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ನಿಮಗೆ ಇವತ್ತು ದಿನ ಪೂರ್ತಿ ಶುಭವಾಗಿದೆ. ಜನರಲ್ ಆಗಿ ಇಲ್ಲ, ನಿಮಗೂ ಶುಭವಾಗಿದೆ ಅಷ್ಟೇ. ನಂತರ ನೋಡುವಂಥದ್ದು ಮಖ ನಕ್ಷತ್ರ ಸಿಂಹರಾಶಿ, ಖಂಡಿತವಾಗಿ ಟೆನ್ಷನ್ ಇದೆ, ವ್ಯಯವಿದೆ 7:22ವರೆಗೂ, ಆ ನಂತರನೇ ಶುಭವಾಗಿರೋದು. ಪುಬ್ಬ ನಕ್ಷತ್ರ ಸಿಂಹರಾಶಿ 7:22ವರೆಗೂ ಶುಭ ಉಂಟು. ಉತ್ತರ ನಕ್ಷತ್ರ ಸಿಂಹರಾಶಿ ಖಂಡಿತವಾಗಿ 7:22 ಮೇಲೆ ಅನುಕೂಲಕರವಾಗಿದೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿ 7:22 ಮೇಲೆ ಅನುಕೂಲ, ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟು. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಕ್ಷೇಮವಿದೆ, ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬಂದಿದೆ 7:22ವರೆಗೂ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ 7:22 ಮೇಲೆ ಕ್ಷೇಮ, ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟು. ಚಿತ್ತಾ ನಕ್ಷತ್ರ ತುಳಾ ರಾಶಿ ನಿಮಗೆ 7:22 ಮೇಲೆ ಶುಭಕರವಾಗಿದೆ, ಅಲ್ಲಿಯವರೆಗೂ ಸ್ವಲ್ಪ ಗಮನ ಕೊಡಿ. ಸ್ವಾತಿ ನಕ್ಷತ್ರ ತುಳಾ ರಾಶಿ ಸಂಪತ್ತು ಉಂಟು, ಉದ್ಯೋಗ ಅಭಿವೃದ್ಧಿ, ಇದೆಲ್ಲ 7:22ವರೆಗೂ. ಆನಂತರ ಗಮನ ಕೊಡಬೇಕು. ಜಾರುವ ಬೀಳುವ ದಿನವಿದು. ವಿಶಾಖ ನಕ್ಷತ್ರ ತುಳಾ ರಾಶಿ 7:22 ಮೇಲೆ ಶುಭಕರವಾಗಿದೆ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ 7:22 ಮೇಲೆ ಸಂಪತ್ತು, ಸ್ವಲ್ಪ ಕಾರ್ಯತಡೆ ಇಂಥದ್ದೆಲ್ಲ ಉಂಟಾಗುತ್ತೆ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ 7:22ವರೆಗೂ ಶುಭ ಉಂಟು. ಆನಂತರ ಪಕ್ಷಿ ಪ್ರಾಣಿಗಳಿಗೆ ಮೇವಾಕಿ, ಯಾರಿಗಾರು ಸಹಾಯ ಮಾಡಿ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಮಿತ್ರಧಾರೆ, ಇವತ್ತಿನ ದಿನ ಶುಭಕರವಾಗಿದೆ ದಿನ ಪೂರ್ತಿ, ಆದರೆ ನಿಮಗೂ ಚೆನ್ನಾಗಿದೆ ಅಂತಷ್ಟೇ, ಜನರಲ್ ಆಗಿ ಅಲ್ಲ. ಮೂಲ ನಕ್ಷತ್ರ ಧನುಸು ರಾಶಿ ಟೆನ್ಷನ್ ಉಂಟು, ರೋಗವೃದ್ಧಿಯೆಲ್ಲ ಬೆಳಗ್ಗೆ ಇದೆ, ಆಮೇಲೆ ಪರವಾಗಿಲ್ಲ. ಪೂರ್ವಾಷಾಢ ಧನುಸು ರಾಶಿಯಲ್ಲಿ ಹುಟ್ಟಿದವರಿಗೆ ಇವತ್ತು ಬೆಳಗ್ಗೆ 7:22ವರೆಗೂ ಪರವಾಗಿಲ್ಲ. ಆನಂತರ ಟೆನ್ಷನ್ ಇರುತ್ತದೆ, ಅದು ಮಾತ್ರ ನೋಡಿಕೊಳ್ಳಿ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ 7:22 ಮೇಲೆ ಶುಭ ಉಂಟು. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ 2, 3, 4ನೇ ಪಾದದಲ್ಲಿ ಹುಟ್ಟಿದವರಿಗೆ 7:22 ಮೇಲೇ ಶುಭವಾಗಿದೆ. ಸ್ವಲ್ಪ ಎಲ್ಲ ವಿಷಯಗಳಲ್ಲೂ ಚೇತರಿಸ್ಕೊಳ್ತೀರಾ. ಶ್ರವಣ ನಕ್ಷತ್ರ ಮಕರ ರಾಶಿ 7:22ವರೆಗೂ ಶುಭವಾಗಿದೆ, ಕ್ಷೇಮ ಉಂಟು. ಬೆಳಗಿನ ಜಾವದಲ್ಲಿ ಬೆಳಗ್ಗೆ ತಿನ್ನುವ ನುಂಗುವ ಮಾತ್ರೆಯನ್ನು ಕರೆಕ್ಟಾಗಿ ತಗೊಳ್ಳಿ. ನಂತರ ನೋಡುವಂಥದ್ದು ಧನಿಷ್ಠ ನಕ್ಷತ್ರ ಮಕರ ರಾಶಿ 7:22ವರೆಗೂ ಅಪಾಯಕಾರಿ ಸಮಯ, ಆನಂತರ ಕ್ಷೇಮವುದು. ಧನಿಷ್ಠ ನಕ್ಷತ್ರ ಕುಂಭರಾಶಿ 7:22 ಮೇಲೆ ಶುಭವಾಗಿದೆ. ಶತಭಿಷ ನಕ್ಷತ್ರ ಕುಂಭರಾಶಿ 7:22ವರೆಗೂ ಸಂಪತ್ತು, ಶತ್ರುನಾಶ ಇಂಥದ್ದು ಇದೆ, ಆಮೇಲೆ ಅಶುಭವಾಗಿದೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ 7:22 ಮೇಲೆ ಅನುಕೂಲಕರವಾಗಿದೆ, ಶತ್ರು ಕಾಟವಿಲ್ಲ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ 7:22 ಮೇಲೆ ಸಂಪತ್ತು, ಸ್ವಲ್ಪ ಕಾರ್ಯ ವಿಘ್ನಗಳೆಲ್ಲ ಉಂಟಾಗುತ್ತೆ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ 7:22ವರೆಗೂ ಪರಮ ಮಿತ್ರ ಧಾರೆಯಾಗಿ ಕಾರ್ಯ ವಿಘ್ನಗಳು ಉಂಟು. ನಂತರ ನೋಡುವಂಥದ್ದು ರೇವತಿ ನಕ್ಷತ್ರ ಮೀನರಾಶಿ, ಇವತ್ತು ದಿನಪೂರ್ತಿ ಉಪಯೋಗವಾಗಿದೆ, ಅಂದರೆ ಅನುಕೂಲಕರವಾಗಿದೆ. ಇದನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಇಲ್ಲಿಯವರೆಗೂ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.